ಭೀಮವಾಹಿನಿಯ ಸಹೃದಯ ವೀಕ್ಷಕ ಕೋಟಿಗೆ ಅನಂತ ಅನಂತ ಭೀಮ ನಮಸ್ಕಾರಗಳು. ಆತ್ಮೀಯರೇ, ನ್ಯಾಯಾಂಗದಲ್ಲಿ ಕನ್ನಡದ ಕಂಪು ಬರಬೇಕು, ಕನ್ನಡದ ವಾತಾವರಣ ಮೂಡಬೇಕು, ಕನ್ನಡದ ಸಾಂಸ್ಕೃತಿಕ ವಾತಾವರಣ ಮೂಡಬೇಕು ಅನ್ನುವಂಥದ್ದು ದಶಕಗಳ ಕನಸು. ಆದರೆ ಅಂಥ ಕನಸನ್ನು ನನಸು ಮಾಡೋದಕ್ಕೆ ಬಹಳಷ್ಟು ಜನ ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನದಲ್ಲಿ ಅತಿ ಹೆಚ್ಚು ಯಶಸ್ಸನ್ನು ಕಂಡಿರ್ತಕ್ಕಂಥ ಒಬ್ಬ ಅಪರೂಪದ ವ್ಯಕ್ತಿಯನ್ನು ನಾನಿವತ್ತು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಭೀಮವಾಹಿನಿ ತಮಗೆಲ್ಲ ಗೊತ್ತಿರೋ ಹಾಗೆ ಜನಪರ ಆಶಯವನ್ನು ಹೊತ್ತು ನೊಂದವರ ಪರವಾಗಿ ಹೇಗೆ ದನಿ ಎತ್ತಬೇಕು ಅನ್ನುವಂಥ ಉದ್ದೇಶವನ್ನು ಹೊತ್ತಿದೆಯೋ ಹಾಗೆ ನಾಡಿನ ಕಲೆ, ಸಂಸ್ಕೃತಿ, ಭಾಷೆ ಈ ಎಲ್ಲ ಕ್ಷೇತ್ರಗಳಿಗೆ ದುಡಿದಿರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ಪರಿಚಯ ಮಾಡುವಂಥದ್ದು ಇದರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ನಾಡಿನ ಜನಪ್ರಿಯ ನ್ಯಾಯವಾದಿಗಳು, ಗಾಯಕರು, ಕನ್ನಡ ಪರ ಹೋರಾಟಗಾರರು ಆದಂಥ ಶ್ರೀಯುತ ಎಸ್ ಶ್ರೀನಿವಾಸ್ ಅವರು. ಶ್ರೀನಿವಾಸ್ ಅವರು ಓದಿನ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಬಂದಂಥವರು. ಮೂಲತಃ ಕೋಲಾರದ ಮಣ್ಣು ಒಂದು ಕೂಡಲೇ ಅದು ಹೋರಾಟದ ಭೂಮಿಗೆ ಹೇಳಿ ಮಾಡಿಸಿದ ಮಣ್ಣು. ಹಾಗಾಗಿ ಹಲವು ಹೋರಾಟಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ. ವಿಶೇಷವಾಗಿ 12 ವರ್ಷಗಳಿಗೂ ಹೆಚ್ಚು ಕಾಲ ಕನ್ನಡ ಪರ ಚಳುವಳಿಯಲ್ಲಿ ಸಕ್ರಿಯವಾಗಿದ್ದಂಥವರು. ದಂಡು ಪ್ರದೇಶ ಅಂತ ಏನು ಕರಿತೀವಿ, ಅಲ್ಲಿ ಕನ್ನಡದ ಅಂದರೆ ತೆಲುಗು ಅಥವಾ ತಮಿಳು ಇರತಕ್ಕಂಥ ಭಾಷೆ ಇರತಕ್ಕಂಥ ಜಾಗದಲ್ಲಿ ಕನ್ನಡದ ಕಂಪನ್ನು ಪಸರಿಸೋದಕ್ಕೆ ಇವರು ಹೆಚ್ಚು ಪರಿಶ್ರಮವನ್ನು ಹಾಕ್ತಾರೆ. ಅದರಲ್ಲೂ ವಿಶೇಷವಾದ್ದು ಅಂತ ಅಂದರೆ ಶ್ರೀನಿವಾಸ್ ಅವರ ಹಿರಿಮೆ, ಅವ್ರಿಗೆ ವಕೀಲರ ಕರ್ನಾಟಕ ರಾಜ್ಯ ವಕೀಲರ ಸಂಘ ಏನಿದೆ ಅಲ್ಲಿ ಸಾಹಿತ್ಯ ಕೂಟದ ಪದಾಧಿಕಾರಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಅಪರೂಪದ ಅವಕಾಶ ಸಿಗುತ್ತೆ. ಅಲ್ಲಿ ಕಲೆ, ಸಂಸ್ಕೃತಿ, ಕನ್ನಡ ಸಾಹಿತ್ಯ ಇದಕ್ಕೆ ಒಂದು ದೊಡ್ಡ ವೇದಿಕೆಯನ್ನು, ಬಹುದೊಡ್ಡ ವಾತಾವರಣವನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರು ಹೆಸರು ಮಾಡ್ತಾರೆ. ಅದಕ್ಕಾಗಿ ಅವ್ರನ್ನ ಕನ್ನಡದ ಶ್ರೀನಿವಾಸ್ ಅಂತಲೂ ಕೆಲವರು ಕರೀತಾರೆ, ಮೇಯೋ ಹಾಲ್ ಶ್ರೀನಿವಾಸ್ ಅಂತಲೂ ಕೂಡ ಕರೀತಾರೆ. ಹಾಗಾಗಿ ಕನ್ನಡ ಭಾಷೆ, ಕನ್ನಡ ಕಲೆ, ವಕೀಲರ ಹಕ್ಕು ಇವುಗಳಿಗಾಗಿ ಪರಿಶ್ರಮಿಸ್ತಾ ಇರ್ತಕ್ಕಂಥ ಶ್ರೀಯುತರಿಗೆ ವಿಶೇಷವಾದಂಥ ಒಂದು ಕಲೆ ಇದೆ, ಅದು ಹಾಡುಗಾರಿಕೆ. ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ ಅಂತ ಅಂದರೆ ಅವರು ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಹಾಡುವುದರಲ್ಲಿ ನಿಸ್ಸೀಮರು. ಆರ್ಕೆಸ್ಟ್ರಾಗಳಲ್ಲೂ ಕೂಡ ತಮ್ಮ ಈ ಗಾಯನ ಕಲೆಯನ್ನು ಪ್ರಸ್ತುತಪಡಿಸಿದಂಥ ಇವರಿಗೆ ಕರುನಾಡ ರತ್ನ, ಕನ್ನಡ ರತ್ನ, ಭಾರತ ಭೂಷಣ, ಕದಂಬ, ಶಿವರಾಮ ಕಾರಂತರ ಸದ್ಭಾವನಾ ಪ್ರಶಸ್ತಿ ಇವೆಲ್ಲವೂ ಕೂಡ ಇವರ ಯಶಸ್ಸಿನ ಮುಡಿಗೆ ಇರ್ತವೆ. ಅದರ ಜೊತೆಗೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ನ್ಯಾಯಾಲಯದಲ್ಲಿ ಕನ್ನಡ ಅನ್ನೋಂಥ ವಿಷಯದ ಬಗ್ಗೆ ಮಾತಾಡೋದಕ್ಕೂ ಕೂಡ ಅವಕಾಶ ಸಿಗುತ್ತೆ. ಹಾಗಾದರೆ ತಡ ಮಾಡದೆ ಅವ್ರನ್ನ ಬರಮಾಡ್ಕೊಳ್ಳೋಣ, ಅವರ ಅನುಭವದ ಮಾತುಗಳನ್ನು ನಾವೆಲ್ಲ ಆಲಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಮಾತಿಗೆ ಮುನ್ನ ನಿಮ್ಮ ಕಂಠಸಿರಿಯಲ್ಲಿ ಒಂದು ಹಾಡು ಕೇಳಿಬಿಡೋಣ ಸರ್. ಅರಳಿ ರಾಶಿಗಳಂತೆ ಹಾಲ್ಗಡಲ ಅಲೆಯಂತೆ ಆಗಸದೆ ತೇಲುತ್ತಿದೆ ಮೋಡ, ನೆರೆನೋಟ ಹರಿದಂತೆ ಪಸರಿಸಿದ ಗಿರಿಪಂಕ್ತಿ, ಹಸಿರಸಿರ ವನರಾಜಿ ನೋಡ. ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಆ ಹಾಡಿನಲ್ಲಿರ್ತಕ್ಕಂಥ ಭಾವ ಬಹುಶಃ ಅದಾದ ನಂತರ ಗಂಧದ ಗುಡಿ ಇರಬೇಕು. ಹೌದಾ ಸರ್? ಎಸ್, ಇಂಥ ಹಾಡುಗಳು ನಮ್ಮಿಂದ ಇವತ್ತು ಕಣ್ಮರೆ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ, ಕೇಳೋಕ್ಕೆ ಸಾಧ್ಯ ಇಲ್ಲ ಏನು ಅನ್ನೋಂಥ ಸಂದರ್ಭದಲ್ಲಿ ನೀವು ಆ ಸಾಹಿತ್ಯನ ಇಟ್ಕೊಂಡು ಹಾಡ್ತಾ ಮನನ ತಣಿಸ್ತಾ ಇದ್ರಿ. ಹೇಗಿದೆ ಸರ್ ಜರ್ನಿ? ಮಾತಾ ಪಿತಾ ಗುರುದೇವೋಭವ ಅನ್ನೋ ಒಂದು ಇದರಲ್ಲಿ ನಾನು ಬೆಳೆದವನು. ನಾನು ಹುಟ್ಟಿನಿಂದ ನನಗೆ ಈ ಸಂಗೀತ, ಹೋರಾಟ, ಸಾಮಾಜಿಕ ಕಳಕಳಿ, ಕುಟುಂಬ ಇದೆಲ್ಲವೂ ಬಗ್ಗೆ ನನಗೆ ಹೆಚ್ಚಿನ ಒಂದು ಕಾಳಜಿ ನನಗೆ ಸಣ್ಣ ವಯಸ್ಸಿಂದ. ಹಾಗಾಗಿ ನನ್ನ ಎಜುಕೇಷನ್ ಎಲ್ಲ ಸರ್ಕಾರಿ ಮತ್ತು ಮಹಾನಗರ ಪಾಲಿಕೆಯಲ್ಲಿ ಶುರುವಾಗಿ ಕಾಲೇಜು ದಿನಗಳೆಲ್ಲ HRC ಕಾಲೇಜಲ್ಲಿ ನಾನು BSc ಮತ್ತು LLB ಮಾಡ್ಕೊಂಡಿದ್ದೆ. ಓಕೆ. ನಂತರ ಅಲ್ಲಿ ನಾನು ರಾಜ್ಯ ಮಟ್ಟದ ಒಂದು ಸಾಂಸ್ಕೃತಿಕ ಕೂಟದಲ್ಲಿ ಸಾಂಸ್ಕೃತಿಕ ವ್ಯಕ್ತಿಯಾಗಿ ಗುರುತಿಸ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಮತ್ತು SRC ಕಾಲೇಜ್ದೇ ಒಂದು ವಿಶಿಷ್ಟತೆ ಸರ್. ಅದು
ಗ್ಯಾಸ್ ಕಾಲೇಜ್ ಬಿಟ್ಟರೆ ಹೌದು. SJRC ಕಾಲೇಜಲ್ಲಿ ಆ ಥರದ ಒಂದು ವಾತಾವರಣ ಇತ್ತು. ಸಾಂಸ್ಕೃತಿಕವಾಗಿ ಬೆಳೆಸುವಂಥದ್ದು ವಿದ್ಯಾರ್ಥಿಗಳನ್ನು ಒಂದು ಬಹಳ ವಿಶಿಷ್ಟವಾದಂಥ ವಾತಾವರಣ ಅದು. ಎಸ್ ಸರ್. ಇತ್ತು. ಆ ಸಂದರ್ಭದಲ್ಲಿ ನಾವು ರಾಜ್ಯ ಮಟ್ಟದಲ್ಲೆಲ್ಲ ನಾವು ನಾಟಕ ಸ್ಪರ್ಧೆ ಎಲ್ಲ ಮಾಡಿದ್ವಿ ನಾವು ನಮ್ಮ ಕಾಲೇಜಿನ. ಅದರಲ್ಲಿ ನಾನು 2-3 ನಿಷ್ಕರ್ಷ ಅಂತ ಒಂದು, ಆಮೇಲೆ ಇನ್ನೊಂದು ಒಂದು ನಾಟಕನ ಪ್ರದರ್ಶನ ಮಾಡಿದ್ವಿ ನಾವು ಇದರೊಳಗೆ, ಟೌನ್ ಹಾಲ್ ಒಳಗೆ. ಮರವಿನ ಮಹಾಪುರುಷರು ಒಂದು. ಅವಾಗಿಂದನೇ ನನ್ನ ಒಂದು ಕಲಾ ಜೀವನ ಅಲ್ಲಿಂದನೇ ಶುರುವಾಯಿತು. ಅಲ್ಲಿ ಮಿಮಿಕ್ರಿ ಕಾಲೇಜಲ್ಲೂ ಕೂಡ ನಾನು ಮಿಮಿಕ್ರಿ ಮಾಡ್ತಿದ್ದೆ, ಹಾಡು ಹೇಳ್ತಿದ್ದೆ. ಮಿಮಿಕ್ರಿ ಅಂದ್ರೆ ಏನು ಸರ್? ಇದು ವ್ಯಕ್ತಿಗಳದ ಅಥವಾ ವ್ಯಕ್ತಿಗಳದ್ದು? ನನ್ನ ವಿಶೇಷತೆ ಏನಂತಂದ್ರೆ ಈ ಪ್ರಾಣಿ ಪಕ್ಷಿಗಳು ವಿಶೇಷ ಧ್ವನಿಯಲ್ಲಿ ನಾನು ಅವಾಗಿಂದನೂ ಶುರು ಮಾಡಿದೆ. ಕಾಲೇಜ್ ಡೇಸಲ್ಲಿ ಜಾಸ್ತಿ ಮಾಡಲಿಲ್ಲ, ಬಟ್ ಇಲ್ಲಿ ನಾನು ಕೋರ್ಟಿಗೆ ಬಂದಾಗಂತೂ ಹಲವಾರು ನನ್ನ ಪ್ರಶಸ್ತಿಗಳು ನನಗೆ ಸಿಕ್ತು. ಅದರಲ್ಲಿ ನನಗೆ ಒಂದು ಯಾವ್ದಾದ್ರು ಸ್ಯಾಂಪಲ್ ಸರ್? ಯಾವ್ದಾದ್ರು ಪ್ರಾಣಿದು ಪಕ್ಷಿದು? ಒಂದು ಕುದುರೆದೊಂದು, ಅದು ವಾಯ್ಸು ಸ್ವಲ್ಪ ಇದು ಮಾಡ್ಕೊಳ್ತೀನಿ, ಅದು ಹೇಗೆ ಕೆನೆ ಹಾಕತ್ತೆ. ಅದು ಕಷ್ಟ ಆಗುತ್ತೆ, ಬೇರೆದೆಲ್ಲ ಈಸಿ. ಅದು ಕುದುರೆದು ಮಾಡೋರು ನಾನು ನೋಡೇ ಇಲ್ಲ ಸರ್. ಅದು ಇನ್ನೂ ಚೆನ್ನಾಗಿ ಬರ್ತದೆ, ಸ್ವಲ್ಪ ಹಿಡಿತಾ ಇದೆ. ಆಮೇಲೆ ಹಲವಾರು ಪಕ್ಷಿಗಳು, ಪ್ರಾಣಿಗಳು, ಸಿಂಹ ರೀತಿಯಲ್ಲಿ, ಮಗು ಹಾಳೋದು, ಇನ್ನಿತರ ಪಕ್ಷಿಗಳು, ಕೋತಿ, ಕೋಳಿ, ಕುರಿ, ಮೇಕೆ ಎಲ್ಲವೂ ನಾನು. ಅಂದರೆ ಇದು ಎಲ್ರಿಗೂ ಸಿದ್ಧಿಸುವಂಥ ಕಲೆ ಅಲ್ಲ ಇದು, ಅಲ್ವಾ ಸರ್? ಹೌದು. ಎಸ್. ಸಾಂಸ್ಕೃತಿಕವಾಗಿ ಅಭಿನಯ, ಪ್ರಾಣಿ ಪಕ್ಷಿಗಳ ದನಿಯನ್ನು ಅನುಕರಣೆ ಮಾಡೋದು, ನಾಟಕ ಮಾಡೋದು ಎಲ್ಲವೂ ಕಾಲೇಜು ದಿನಗಳಿಂದಲೇ ಶುರುವಾಯಿತು ನನಗೆ. ಈ ಹೋರಾಟದ ಬದುಕು ಹೆಂಗೆ ಶುರುವಾಯಿತು ಸರ್? ಹೋರಾಟದ ಬದುಕು ನಾನು ಕಾಲೇಜ್ ಡೇಸಲ್ಲಿದ್ದಾಗೇ ಪಠಾಣ್ ನಗರಜರು ಇದ್ರಲ್ಲ, ಪಠಾಣ್ ನಗರಜಿ ನಾರಾಯಣ ಕುಮಾರ್ ಅವರು, ಅವರ ಒಂದು ಪ್ರತಿಯೊಂದು ಹೋರಾಟಗಳಲ್ಲೂ ನಾನು ಹಿಂದೆ ಇರ್ತಿದ್ದೆ. ಅಂದರೆ ಮುಂದೆ ಹೋಗೋಕ್ಕಾಗ್ತಿರ್ಲಿಲ್ಲ, ನಾನು ಚಿಕ್ಕ ಹುಡುಗ ಅವಾಗ. ಅವರೆಲ್ಲ ಲೀಡರ್ಸು. ಹೌದು. ಸೊ ನಾನು ಹಿಂದೆ ನಿಂತು ಅವ್ರದ್ದೆಲ್ಲ ಏನೇನು ಮಾಡ್ತಾರೆ ಅಂತ ಅವಾಗಿಂದನೇ ನನಗೆ ಕನ್ನಡದ ಬಗ್ಗೆ ಕಾಳಜಿ ಜಾಸ್ತಿ. ಅದು ಗೋಕಾಕ್ ಚಳುವಳಿಯಲ್ಲೂ ಕೂಡ ನಾನು ಆ ಸಂದರ್ಭದಲ್ಲಿ ಇದ್ದೆ. ನಾನು ಸಂದರ್ಭದಲ್ಲಿದ್ದೆ, ರಾಜ್ಕುಮಾರ್ ನೇತೃತ್ವ ವಹಿಸಿದ್ದಲ್ಲಿ. ಅವಾಗಿಂದನೂ ನನಗೆ ಅಲ್ಲಿ ಎಲ್ಲೋ ಒಂದು ಕಡೆ ನನಗೆ ಆ ಕನ್ನಡದ ಕಾಳಜಿ ಅದು ಸುಮಾರು ವರ್ಷಗಳಿಂದನೇ ಹುಟ್ಟಿತ್ತದು. ಅದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ನನಗೆ. ನೋಡಿ, ನನಗೆ ಮೂಲ ಕೋಲಾರ ಅಂತ ಅಂದರೆ ತೆಲುಗು, ಆದರೆ ಈ ಕನ್ನಡದ ಇದು ಮಾಸ್ತಿ ತೆಲುಗು ಗೊತ್ತಿಲ್ಲ. ಅದು ಹೆಂಗೆ ಆ ಸಂವೇದನೆ ಅದು ಬೆಳೆಯುತ್ತೋ ಗೊತ್ತಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಕನ್ನಡಕ್ಕೆ ಕೆಲಸ ಮಾಡಬೇಕು ಅಂತ ದೀಕ್ಷೆ ತೊಟ್ರಿ. ನಂತರ ರಾಜ್ಯ ಮಟ್ಟದವರೆಗೆ ಬೆಳಿತೀರಿ ಸರ್. ಹೌದು. ಸುಮಾರು ಹೋರಾಟಗಳನ್ನು ಸಂಘಟಿಸ್ತೀರಿ, ನಾಯಕತ್ವನೂ ಕೊಡ್ತೀರಿ. ಖಂಡಿತ. ಹೇಗೆ ಸರ್ ಅದು? ಹೇಗೆ ಅಂತಂದರೆ, ನಾನು ಕಾಲೇಜ್ ಡೇಸ್ ಬಂದ ನಂತರ ವಕೀಲ ವೃತ್ತಿ ಬಂದಾಗ ನನಗಲ್ಲಿ ವಕೀಲ ವೃತ್ತಿಯಲ್ಲಿ ಈ ಕನ್ನಡದ ಬಳಕೆ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನನ್ನ ಒಬ್ಬ ಒಡನಾಡಿ ಶರಣಪ್ಪ ಅಂತ, ಆತ ಮ್ಯಾಜಿಸ್ಟ್ರೇಟ್ ವಿಭಾಗದಲ್ಲಿ ಈಗಾಗಲೇ ಆತ ಶುರು ಮಾಡಿದ್ದ ಕನ್ನಡದ ಒಂದು ಕೆಲಸ ಶುರು ಮಾಡಿದ್ದು. ಈ ಪುಸ್ತಕ ಬರೆಯೋದು ಮತ್ತು ವಕಾಲತ್ತು ಮಾಡೋದು, ಪ್ರೋಸೆಸ್ ಅದೆಲ್ಲ ಏನು ಇಂಗ್ಲೀಷಲ್ಲಿತ್ತು ಅದನ್ನು ಬದಲಿ ಮಾಡಿ ತರ್ಜುಮೆ ಮಾಡಿ ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತಿದ್ದ. ಆವಾಗ ನನ್ನ ಒಂದು ಕನ್ನಡದ ಒಂದು ಇದನ್ನು ಅವ್ರಿಗೆ ಗುರುತಿಸ್ತವ್ರು. ನಾನೇನು ಮಾಡಿದೆ, ಅವ್ರ ಜೊತೆಗೆ ಸೇರಿಕೊಂಡು ಅಲ್ಲಿಂದ ಆಚೆಗೆ ಅದು ಆ ಕನ್ನಡ ತುಂಬ ವಿಜೃಂಭಿಸ್ಬಿಡ್ತು. ಹೆಂಗೆ ಸರ್? ಏನೇನು ಮಾಡಿದ್ರಿ ಆ ಸಂದರ್ಭದಲ್ಲಿ? ನಾವೇನಾದ್ರೂ ನಾವಿಬ್ಬರು ಬರ್ತಿದ್ದೀವಿ ಅಂತಂದರೆ ಸಮನ್ಸ್ ವಾರೆಂಟ್ಸ್ ಬಂದು ಹಂಗೆ ಅಂತ ಅಂದ್ಕೊಳ್ಳೋರು. ಅಷ್ಟು ಏನೋ ಅವ್ರು ಮೂರ್ತ ಇಟ್ಟವರಪ್ಪ, ಏನೋ ಒಂದು ಮಾಡ್ತಾರೆ ಕನ್ನಡದವರು ಅಂತಂದ್ಬಿಟ್ಟು ಹಲವಾರು ವೇದಿಕೆಗಳನ್ನ ಸೃಷ್ಟಿ ಮಾಡಿದ್ವಿ. ಕನ್ನಡ ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ವಿ. ಕನ್ನಡದಲ್ಲೇ ಸಮನ್ಸು ವಾರೆಂಟ್ ಬರೋ ಥರ ಅಲ್ಲಿವರೆಗೂ ಅದು ಇಂಗ್ಲೀಷಲ್ಲೇ ಇತ್ತು. ಅದನ್ನ ನಾವು ಶರಣಪ್ಪ ಮತ್ತು ಇನ್ನಿತರ ಭೀಮಣ್ಣ ಕುಲಕರ್ಣಿ ಮತ್ತು ನಿಜಗುಳಿ ಮತ್ತು ನಾರಾಯಣ ಸ್ವಾಮಿ ಮತ್ತು CH ಹನುಮಂತವರು, ರಶೀದ್ ಅವರು, ಅಲ್ಲಿರ್ತಕ್ಕಂಥ ಬಶೀರ್ನವರು, ಉದಯ್ ಕುಮಾರ್, ಹಿರಿಯ ವಕೀಲರೆಲ್ಲ ನಮಗೆ ಸಾಥ್ ಕೊಟ್ಟರು. ಅದು ಮ್ಯಾಜಿಸ್ಟ್ರೇಟಲ್ಲಿ ಅವರು ನಮ್ಮ ರಶೀದ್ ಅಂತ ನಮ್ಮ ಮೇವಾಲ್ ಯೂನಿಟಲ್ಲಿ, ಸಿಟಿ ಕೋಟೆ ಇನ್ನು ಕೆಲವು ವಕೀಲರು ಶಿವರಾಮ್ ಅಂತ ಅವರು ಇವರಲ್ಲ. ಸೊ ಅವರೆಲ್ಲ ಒತ್ತಾಸೆಯಿಂದ ನಾವೇನು ಮಾಡಿದ್ವಿ, ಒಂದು ಒಳ್ಳೆ ಚಳುವಳಿಯನ್ನು ರೂಪಿಸಬೇಕು ಅಂತಂದ್ಬಿಟ್ಟು ಹಲವಾರು ಏನು ಫಾರ್ಮ್ಯಾಟ್ಸ್ ಎಲ್ಲ ಏನಿತ್ತು ಅದೆಲ್ಲವನ್ನು ನಾವು ತೆಗೆದುಕೊಂಡು ನಾವೇ ತರ್ಜುಮೆ ಮಾಡಿ, ನಾನು ಅವರು ಕೂತ್ಕೊಂಡು ಕೆಲವ್ರನ್ನೆಲ್ಲ ಬಳಸ್ಕೊಂಡು ಭಾಷಾಂತರ ಒಂದು ಇದನ್ನು ಬಳಸ್ಕೊಂಡು ನೇರವಾಗಿ ನಾವೇ ಸರ್ಕಾರಕ್ಕೆ ಕೊಟ್ವಿ.
ಸರ್ಕಾರಿ ಕೂಡ ಆವಾಗ ಎಚ್ ಕೆ ಪಾಟೀಲ್ ಅವರು ಇದ್ರು. ಅವ್ರು ಮುಂದೆ ತಗೊಂಡೋದಾಗ ಅವರು ಮಾಡ್ರಪ್ಪ, ನಮ್ಮ ಭಾಷಾಂತರಕ್ಕೆ ಹೋಗಿ ಬರೋದಕ್ಕೆ ತುಂಬ ತಡವಾಗುತ್ತೆ, ಟೈಮ್ ತಗೊಳುತ್ತೆ, ನೀವು ಮಾಡಿ, ಅದೇನು ಮಾಡ್ತೀರೋ ಮಾಡಿ ಅಂದರು. ಅವರ ಒಂದು ಒತ್ತಾಸೆ ಮೇಲೆ ನಾವು ಅದು ಮಾಡಿಬಿಟ್ಟು ಅಲ್ಲಿ ಇಂಗ್ಲೀಷಲ್ಲಿ ಗುಲ್ಬರ್ಗಲ್ಲಿ ಇಂಗ್ಲೀಷ್ ಪ್ರಿಂಟ್ ಆಗ್ತಾ ಇತ್ತು. ಅದನ್ನು ತಡೆದು ನಾವು ರೈಲಲ್ಲಿ ಹೋಗಿ ಅಲ್ಲಿ ರೈಲಲ್ಲಿ ಪ್ಲಾಟ್ಫಾರ್ಮ್ ಮಲ್ಕೊಂಡು ನಾವು ಆ ಕಾರ್ಯನ ಮುಗಿಸ್ಕೊಂಬಂದು ಕನ್ನಡದ ಏನಿದೆಯೋ ಅದನ್ನು ಸರ್ಕಾರದ ನಮ್ಮ ನ್ಯಾಯಾಲಯದಲ್ಲಿ ಅದನ್ನು ಸಮನ್ಸ್ ವಾರೆಂಟ್ಸ್ನ ಆ ಸರ್ಕಾರದವ್ರ ಮುಖೇನ ನಾವು ತಂದು ಇಲ್ಲಿ ಸಮನ್ಸ್ ವಾರೆಂಟ್ಸನ್ನು ಸಿದ್ಧ ಮಾಡಿದ್ವಿ. ನಾನು ಅದು ಶರಣಪ್ಪ ಅವರಂತೂ ಬಿಡಿ, ಅವ್ರು ನೆನ್ಸ್ಕೊಳ್ಳೇಬೇಕು. ಒಂಥರ ಕನ್ನಡ ಸಾಹಿತ್ಯ ಬಂತು, ಗ್ರಂಥಾಲಯ ಬಂತು. ಅಲ್ಲಿಂದ ಆಚೆಗೆ ಅದು ಒಂದು ಪುಸ್ತಕದ ಒಂದು ಇದು ಶುರುವಾಯಿತು ಬರೆಯೋದು ಅಭಿಯಾನ. ಆಮೇಲೆ ಪ್ರತಿ ವರ್ಷ ನಾವು ಒಂದು ಕಡೆ ನಾವು ಒಂದು ಫೈಲಿಂಗ್ ಕವರ್ ಕನ್ನಡದಲ್ಲಿ ಬಿಡೋದು, ಮೇಲಿನ ಡಾಕೆಟ್ ಕನ್ನಡದಲ್ಲಿ ಬಿಡೋದು, ಆಮೇಲೆ ಅರ್ಜಿ ನಮೂನೆಗಳು ಪ್ರತಿನಿತ್ಯ ಬಳಸ್ತಕ್ಕಂಥ ಅರ್ಜಿ ನಮೂನೆಗಳನ್ನೆಲ್ಲ ಒಂದೊಂದು ತರ್ಜುಮೆ ಮಾಡೋದು. ಈ ಬೇಲ್ 436, 437, 438 ಮತ್ತು ಇನ್ನಿತರ ಬೇಲ್ ಬಾಂಡ್ಸು, ಅಫಿಡವಿಟ್ಸು ಅದು ಇದೆಲ್ಲ ಕನ್ನಡದಲ್ಲಿ ತರ್ಜುಮೆ ಮಾಡೋದು. ಅದನ್ನು ಅಷ್ಟು 5 ಪೇಜು 10 ಪೇಜು ಬಿಟ್ಕೊಂಡು ಇವತ್ತು ಒಂದು ಪುಸ್ತಕ ಅನ್ನೋ ರೀತಿಯಲ್ಲಿ ಆಯ್ತದು. ಅವರು ಒಂದು ದೊಡ್ಡ ಪುಸ್ತಕನೇ ಬಿಟ್ಟರು ಅವರು, ಅರ್ಜಿ ನಮೂನೆಗಳು ಅಂತ. ಆಮೇಲೆ ಅವರು MEC ಕೇಸಸ್ ಪುಸ್ತಕಗಳನ್ನ ಬಿಟ್ಟರು, ಮತ್ತು ಈ IPC ಬಿಟ್ಟರು, ಮತ್ತೆ ಬೇರೆ ಬೇರೆ ಎಲ್ಲವನ್ನು ಒಂದೊಂದೇ ಪ್ರಯತ್ನದಿಂದ ಇವೆಲ್ಲವೂ ಸಾಕಾರ. ನಮ್ಮೆಲ್ಲರ ಪ್ರಯತ್ನದಿಂದ ಅಂದ್ರೆ ಯಾರೋ ಒಬ್ರು ಕಿಡಿ ಹಚ್ಚಬೇಕಲ್ಲ ಸರ್, ಹಚ್ಚಬೇಕು, ದೀಪ ಹಚ್ಚಿದ್ದು ಅದು ಬೆಳಗ್ತಾ ಹೋಗ್ತಾ ಇದೆ. ಮತ್ತೆ ಇನ್ನಷ್ಟು ಪ್ರಜ್ವಲಮಾನವಾಗಿ ಬೆಳ್ಕೋದಕ್ಕೆ ಯಾರ ಕೈಲೂ ಸಾಧ್ಯ ಇದೆ, ಮಾಡಲಿ, ಅದನ್ನ ತಗೊಂಡು. ಎಸ್ ಸರ್, ನಿಮ್ಮನ್ನ ಮೇಯಾಲ್ ಶ್ರೀನಿವಾಸ್ ಅಂತ ಕರೀತಾರಲ್ಲ, ಯಾಕೆ ಸರ್? ಯಾಕೆ ಅಂತಂದ್ರೆ ಅಲ್ಲಿ ಕನ್ನಡದ ಬಗ್ಗೆ ಈ ಕಲ್ಚರಲ್ ಜಾಸ್ತಿ, ಆಮೇಲೆ ಎಲ್ಲ ಹೋರಾಟಗಳು ಅದು ಇದು ಅಂತಂದ್ರೆ ಸ್ವಲ್ಪ ನಾನು ನುಗ್ತಾ ಇದ್ದೆ ಜಾಸ್ತಿ, ಪ್ರತಿಯೊಂದಕ್ಕೂ ನುಗ್ತಾ ಇದ್ದೆ. ಅಲ್ಲಿ ಅದು ರಾಜ್ಯೋತ್ಸವ ಅಲ್ಲಿ ಹಿಂದೆ ಮಾಡ್ತಿದ್ರು, ಸ್ವಲ್ಪ ದಿನ ಅಲ್ಲಿ ಮಾಡ್ತಾ ಇರಲಿಲ್ಲ, ಬೇಕಾಗಿತ್ತು. ನಂತರ ನಾನು ಹೋದ್ಮೇಲೆ ಅಲ್ಲಿ ಎಲ್ಲರನ್ನೂ ಅಸೋಸಿಯೇಷನ್ ಲೀಡರ್ಸ್ನೆಲ್ಲ ಹೇಳಿ ಮಾಡಿ ಅಲ್ಲಿಂದ ಆಚೆಗೆ ಅದು ಇವತ್ತಿನವರೆಗೂ ಅಲ್ಲಿ ಹಬ್ಬ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ. ಅಲ್ಲಿ ಕನ್ನಡ ರಾಜ್ಯೋತ್ಸವದ ಮೇವಲ್ ಕೋರ್ಟಲ್ಲಿ ಹಬ್ಬನೇ ಅದು, ಅಷ್ಟು ಚೆನ್ನಾಗಿ ಅಲ್ಲಿ ಇವತ್ತು ಈ ವರ್ಷ ಕೂಡ ಅಲ್ಲಿಂದ ಒಂದು ಸುಮಾರು 8-10 ವರ್ಷ ನಾನು ನೋಡ್ತಾ ಇದ್ದೀನಿ, ಹಬ್ಬದ ವಾತಾವರಣ. ನಿಮ್ಗಿರೋ ನೆಕ್ ನೇಮ್ಗಳಲ್ಲಿ ಮೇಯಾಲ್ ಶ್ರೀನಿವಾಸು, ಕನ್ನಡ ಶ್ರೀನಿವಾಸು, ಗಾಯಕ ಶ್ರೀನಿವಾಸು, ಇನ್ನೇನೇನಿದೆ ಸರ್ ಜೊತೆಗೆ? ಇಲ್ಲ, ಈಗ ಕನ್ನಡ ಒಂದು ಇದು ಪ್ರಶಸ್ತಿಗಳಂತೂ 100 ಎಲ್ಲರೂ ಒಂದ್ ಕಡೆ ಹೋದ್ರೆ ಅವ್ರ ಆ ಹೆಸರನ್ನೇ ಕರೀತಾರೆ. ಕನ್ನಡ ರತ್ನ ಬಾರೋ ಅಂತಾರೆ, ಕಸ್ತೂರಿ ಬಾರೋ ಅಂತಾರೆ. ಹೀಗಾಗಿ ಅವ್ರವ್ರ ಒಂದು ಅಭಿರುಚಿಗೆ ತಕ್ಕಂತೆ ಒಂದ್ ಕೆಲಸ ಮಾಡಿದ್ರೆ ಸಮಾಜ ಗುರುತಿಸ್ತದೆ ಅನ್ನುವಂಥದ್ದು ನಿಮ್ಗೆ ಬಂತಲ್ಲ ಸರ್? ಖಂಡಿತ. ನಮ್ಮ ನ್ಯಾಯಾಲಯದಲ್ಲಿ ಅದು ಸಂಪೂರ್ಣವಾಗಿ ನನಗೆ ಎಲ್ಲೇ ಹೋದ್ರು ನನ್ನ ಕನ್ನಡ ಶ್ರೀನಿವಾಸ್ ಬಾಪ ಅಂತಾರೆ. ಸೊ ಹಿರಿಯರು ಶ್ರೀನಿವಾಸ್ ಕನ್ನಡ ಶ್ರೀನಿವಾಸ್ ಹೇಗಿದ್ಯಾ ಅಂತಾರೆ. ಸೊ ಹಾಗಾಗಿ ಏನಪ್ಪಾ, ಈಗ ಮೊನ್ನೆ ಯಾರು ಒಬ್ಬರನ್ನ ಭೇಟಿ ಮಾಡಕ್ ಹೋದೆ, ಒಬ್ಬರು ನ್ಯಾಯಾಧೀಶನ ಭೇಟಿ ಮಾಡಕ್ ಹೋದೆ. ಅವರು ಏನು ಕನ್ನಡ ಬಾವುಟ ಎಲ್ಲ ಅರ್ಥ ಇದೆ, ಅದಕ್ಕೋಸ್ಕರ ಬಂದ ಅಂದು. ಇಲ್ಲ ಸ್ವಾಮಿ, ನನ್ನ ಕೇಸ್ ಇತ್ತು ಬಂದೆ ಅಂತ. ಹಾಗಾಗಿ ಅವ್ರು ಏನಂತಂದ್ರೆ ಅಲ್ಲಿ ಓಡಾಡ್ತಾ ಇದ್ರೆ, ನಾನು ಶರಣಪ್ಪ ಓಡಾಡ್ತಾ ಇದ್ರೆ ಏನು ಮಾಡ್ತಾರಪ್ಪ ಇವರು. ಎಸ್, ಕನ್ನಡಕ್ಕಾಗಿ ಏನೋ ಒಂದು ಕೆಲಸ ಮಾಡುವಂಥ ಜನ ಬಂದರು ಅಂತ ಗುರುತಿಸೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಹೆಮ್ಮೆ ಬೇರೆ ಇಲ್ಲ ಸರ್. ಎಲ್ಲ ಪ್ರಶಸ್ತಿಗಳನ್ನು ಮೀರಿದ ಒಂದು ಅದೊಂಥರ ಗೌರವ ಅದು. ಎಸ್ ಸರ್, ಈ ಗೌರವದ ಜೊತೆಗೆ ಇನ್ನೊಂದು ಹಾಡಿನ ತುಣುಕು, ಒಂದು ಭಾವಗೀತೆ. ಮೀನ ಕಣ್ಣಿನ ಹಂಸ ನಡಿಗೆಯ ತುಂಬು ಮೊಗದ ಚೆಲುವೆ, ಮಲೆನಾಡ ಬಣ್ಣದ ಸಣ್ಣ ಸೊಂಟದ ರಸಿಕನೆದೆಯ ಕನಸೇ, ರಸಿಕನೆದೆಯ ಕನಸೇ. ಭಾವಗೀತೆ. ಅಂದರೆ ನನಗೆ ಆ ಮೈಕು ಇದೆಲ್ಲ ಇದ್ದರೆ PB ಶ್ರೀನಿವಾಸ್ ತಮಗೆ ಬಹಳ ಇಷ್ಟವಾದಂಥ ಗಾಯಕರು. ತುಂಬ ಇಷ್ಟ. ಅವ್ರನ್ನ ನೇರವಾಗಿ ಭೇಟಿಯಾಗಿದ್ರೆ ಯಾವಾಗಾದ್ರೂ? ನೇರವಾಗಿ ಭೇಟಿ ಆಗಿದ್ದೆ ನಾನು. ಅವರು ಒಂದು ಒಮ್ಮೆ ನಮ್ಮ ಕಾರ್ಯಕ್ರಮದಲ್ಲಿ ಇಲ್ಲ, ಒಂದು ಹೋಟೆಲ್ ಬಂದಿದ್ರು, ಅವ್ರನ್ನ ಆ ಸಂದರ್ಭದಲ್ಲಿ ಅವ್ರ ಕಾರ್ಯಕ್ರಮ ಬಂದಾಗ ಭೇಟಿ ಮಾಡಿದ್ದೆ. ಎಂಥ ಸೌಭಾಗ್ಯ ಅಲ್ವಾ ಸರ್? ಹೌದು ಹೌದು, ಅವರೊಟ್ಟಿಗೆ. ಹೌದು, ಅವರು ಸುಮಾರು ಭಾಷೆಗಳಲ್ಲಿ ಅವರ ಹಾಡುಗಳಿದೆ, ಆದರೆ ಕನ್ನಡದಲ್ಲಿ ಹೆಚ್ಚು ಹಾಡುಗಳನ್ನು ಹಾಡಿದಂಥವ್ರು. ಹೌದು, ಕನ್ನಡದ ಇವತ್ತೇನಾದರೂ ಇತ್ತಲ್ಲ, ಅದು ರಾಜ್ಕುಮಾರ್ ಶರೀರ ಆದರೆ PB ಶ್ರೀನಿವಾಸ್ ಶಾರೀರ, ಇವೆರಡು ಸಂಗಮಗಳಲ್ಲಿ ಬಹಳ ದೊಡ್ಡ ಕ್ರಾಂತಿನೇ ಆಯಿತು ಹಾಡಿನ ಲೋಕದಲ್ಲಿ. ನೀವು ಮೊದಲಿಂದನೂ ಇವರ ಅಭಿಮಾನಿನ? ಅವರ ಅಭಿಮಾನಿನೇ.
PBS ಹಳೆ ಹಾಡುಗಳು ಏನಿದೆಯಾ ಇವತ್ತಿಗೂ ನಾನೇನೋ ಸ್ಟೇಜಲ್ಲಿ ಆಡಬೇಕು ಅಂತಂದರೆ ಫಸ್ಟ್ ಪ್ರಿಫರೆನ್ಸ್ ನಾನು ಹಳೆಯ ಕನ್ನಡ ಚಿತ್ರಗೀತೆಗಳು ಕೊಡ್ತೀವಿ, ಹೊಸ ಗೀತೆಗಳು ಪ್ರಾಮುಖ್ಯತೆ ಕೊಡಲ್ಲ ನಾನು. ಇವತ್ತು ಎಂತೆಂಥ ಹಬ್ಬರದ ಗೀತೆಗಳು ಬಂದವೆ ಸರ್. ಅದು ಏನು ಹಾಡ್ತಾರೆ ಅಂತಲೇ ಗೊತ್ತಾಗಲ್ಲ, ಏನು ಸಂಗೀತ ಇದೆ ಅಂತಲೇ ಗೊತ್ತಾಗಲ್ಲ. ಅಲ್ಲ, ಆಗಿನ ಒಂದು ಏನಿತ್ತು ಅದು ಕಣ್ಣ ನೀರು ಬರೋದು, ಪ್ರೀತಿ ಬರೋದು, ಭಾವೋದ್ವೇಗಕ್ಕೆ ಒಳಪಡಿಸ್ತಿದ್ವಿ. ಆಮೇಲೆ ನವ್ಯ ಗೀತೆಗಳು ಬರ್ತಾ ಇದ್ರೆ ಕೂತ್ಕೊಂಡು ನೋಡ್ತಕ್ಕಂಥ ಒಂದು ಇತ್ತು, ಮಹಿಳೆಯರು ಕುಟುಂಬದವ್ರು ನೋಡ್ತಕ್ಕಂಥ. ಈಗ ಅದು ಬರ್ತಾ ಇದ್ರೆ ಎದ್ದೋಗ್ಬೇಕು, ಆ ಥರ ಪರಿಸ್ಥಿತಿ. ಎದ್ದೋಗೋದಷ್ಟೇ ಅಲ್ಲ, ಮನಸ್ಸಿನಲ್ಲಿ ಒಂದಿತ್ತು ವಿಕೃತ ಭಾವನೆ, ಮನಸ್ಸಿನ ಸಮಾಧಾನಕ್ಕಾಗಿ ಹಾಡು ಕೇಳ್ತಿದ್ವಲ್ಲ, ಅದಕ್ಕೆ ಬದಲಾಗಿ ಮನಸ್ಸಿನ ಕಿಚ್ಚನ್ನು ಜಾಸ್ತಿ ಮಾಡುವಂಥ, ಉದ್ರೇಕಗೊಳಿಸ್ತಕ್ಕಂಥ ಹಾಡು ಈಗ ಜಾಸ್ತಿ ಆಗ್ತಾ ಇದ್ದಾವೆ. ಈಗ ಟಿ ವಿಯಲ್ಲಿರ್ಬೋದು ಅಥವಾ ಸಿನಿಮಾಲಿರ್ಬೋದು, ಕೆಲವೊಂದು ಎಪಿಸೋಡು ಮತ್ತು ಸಿನಿಮಾದಲ್ಲಿ ನೋಡ್ತಾ ಇದ್ರೆ ಮಹಿಳೆ ಮತ್ತು ಮಕ್ಕಳಿಗೆ ಅದು ಮಾರಕ ಅನ್ನೋದ್ರಲ್ಲಿ ಬೆಲೆ ಮಾತಿಲ್ಲ. ಯಾಕಂದರೆ ಆ ಸಂಬಂಧಗಳಿಗೆ ಬೆಲೆ ಇಲ್ಲದಿರ್ತಕ್ಕಂಥ ಒಂದು ಕೆಲವು ವಿಚಾರಗಳನ್ನ ಅವರು ನೇರವಾಗಿ ಪ್ರಸ್ತುತಪಡಿಸಿದಾಗ ಅದೇನಾಗುತ್ತೆ ಅಂದರೆ ಸಮಾಜದ ಮೇಲೆ ತಪ್ಪು ಸಂದೇಶ ಹೋಗುತ್ತೆ. ಕಾನೂನಲ್ಲಿ ಇದಕ್ಕೆ ಅವಕಾಶ ಇಲ್ವಲ್ಲ ಸರ್? ಕಾನೂನು ಇದನ್ನು ನಿರ್ಬಂಧಿಸ್ಬೋದಲ್ಲ ಸರ್? ಅಲ್ಲ, ನಿರ್ಬಂಧಿಸ್ಬೋದು, ಆದರೆ ಅದರದೇ ಆದಂಥ ಒಂದು ಕಾನೂನಿನ ಒಂದು ಇದಿದೆ. ಅದನ್ನು ಯಾರಾದರೂ PLA ಮುಖಾಂತರನೋ ಅಥವಾ ಇನ್ನಿತರ ಪಿಟಿಷನ್ ಮುಖಾಂತರನೋ ಇಂಥ ಸಿನಿಮಾ ಇಂಥ TV ಯಲ್ಲಿ ಈ ಥರ ಒಂದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಕೊಡೋದ್ರಿಂದ ಏನಾದ್ರು ಹಾಕಿದ್ದ ಪಕ್ಷದಲ್ಲಿ ಅದು ನಿಲ್ಲುವಂಥ ಸಾಧ್ಯತೆ ಹಲವಾರು ಸಿನಿಮಾಗಳು ಮತ್ತು TV ಯಲ್ಲಿ ಬಂದ್ಬಿಟ್ಟಿದೆ. ಹೌದು, ನಿರ್ಬಂಧ ಮಾಡ್ತಕ್ಕಂಥ ಕೆಲವೊಂದು ಮಕ್ಕಳ ವಿಚಾರದಲ್ಲಿ ಅದೊಂದು ಕೆಲವು ಜೂನಿಯಲ್ ಆ್ಯಕ್ಟ್ ಇದೆ. ಅದು ಆ್ಯಕ್ಟ್ ಪ್ರಕಾರ ಕೆಲವೊಂದು ನಿರ್ಬಂಧಗಳಿದೆ, ಪ್ರಾಹಿಬಿಷನ್ ಇದೆ. ಮಕ್ಕಳನ್ನ ಹೆಂಗೆ ತೋರಿಸ್ಬೇಕು, ಎಷ್ಟು ವಯಸ್ಸಲ್ಲಿ ತೋರಿಸ್ಬೇಕು, ಅವರ ಏನು ಅನ್ನೋದೆಲ್ಲ ಅದರಲ್ಲಿ ಆ್ಯಕ್ಟಲ್ಲಿ ಇರ್ಬೇಕಾದ್ರೆ ಅದ್ರ ಪ್ರಕಾರನೇ ಅವ್ರು ಮಾಡಬೇಕು ಅವರು. ಎಸ್ ಸರ್, ಮಕ್ಕಳ ನ್ಯಾಯಾಲಯದಲ್ಲಿ ದಂಡಾಧಿಕಾರಿ ಆಗಲಿಗಾಗಿ 3 ವರ್ಷ 3 ತಿಂಗಳು ಕೆಲಸ ಮಾಡಿದಂಥವ್ರು. ಹೌದು. ಹೇಗಿತ್ತು ಸರ್ ಅನುಭವ? ಬೆಂಗಳೂರು ಜಿಲ್ಲೆಯ CWC ಅಂತಾರೆ, ಮಕ್ಕಳ ಕಲ್ಯಾಣ ಸಮಿತಿ ಅಂತ. ಅದರಲ್ಲಿ 3 ವರ್ಷ ನನಗೆ ಒಂದು ಅವಕಾಶ ಸಿಕ್ತು ಕೆಲಸ ಮಾಡಲಿಕ್ಕೆ ಆ ಮಕ್ಕಳ ಜೊತೆಯಲ್ಲಿ. ಆ ಮಕ್ಕಳ ಜೊತೆಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಹಲವಾರು 0 to 18 ಇಯರ್ಸ್ ಮಕ್ಕಳಿದಾರಲ್ಲ, ಅವ್ರ ಮೇಲೆ ಹಲವಾರು ರೀತಿಯಲ್ಲಿ ಕುಟುಂಬದಲ್ಲಿ, ಸಾಮಾಜಿಕ ಜೀವನದಲ್ಲಿ, ಶಾಲೆಯಲ್ಲಿ, ಟೀಚರ್ಗಳ ವಿಚಾರವಾಗಿ, ಬಂಧುಗಳಿಂದಾನೇ ಹಲವಾರು ದೌರ್ಜನ್ಯ ಪ್ರಕರಣಗಳು ನಡೀತಿತ್ತು. ಅದೆಲ್ಲ ನಮ್ಮ ಮುಂದೆ ಬರ್ತಿತ್ತು. ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಇದರಲ್ಲಿ ಬರ್ತಿತ್ತು. ಸೊ ಆಗಾಗ ನಾನು ನೋಡಿದ ಅಂಥ ಸಂದರ್ಭದಲ್ಲಿ, ಕೇಳಿದಂಥ ಸಂದರ್ಭದಲ್ಲಿ ಎಲ್ಲೋ ಆ ಮಗು ನಮ್ಮನೆ ಮಗುನೇನೋ ಅಲ್ವಾ, ನಮ್ಮ ಅಕ್ಕ ತಂಗಿರೇನೋ, ನಮ್ಮ ಹೆಣ್ಣು ಮಕ್ಕಳೇನೋ ಅನ್ನುವ ನನಗೆ ಭಾವನೆ ಬರ್ತಿತ್ತು. ಏನಪ್ಪ ಇದು, ಈ ಮಟ್ಟಕ್ಕೆ ಇಷ್ಟು ವರ್ಷಗಳಾದ್ರೂ ಆ ದೌರ್ಜನ್ಯ, ಮಕ್ಕಳ ಮೇಲೆ ಹತ್ಯೆ, ಅನಾಚಾರ, ಸಣ್ಣ ಮಕ್ಕಳ ಮೇಲೆ ಹೆಂಗೆ ಸರ್? ಅದು ಬಹಳ ಅಸಹ್ಯ. ತುಂಬ ಇದು ನಾಗರಿಕ ಜಗತ್ತು ನಾಚಿ ತಲೆ ತಗ್ಸುವಂಥ ಘಟನೆಗಳು. ಎಷ್ಟೇ ಗಟ್ಟಿದ್ರೂ ಈ ಸಮಾಜದಲ್ಲಿ ದುಡ್ಡು, ಅಧಿಕಾರ, ಈ ಜಾತಿ ಮತ್ತು ಧರ್ಮ ಇದೆಯಲ್ಲ, ಅದು ಎಲ್ಲವನ್ನೂ ಕೆಲವು ಸತಿ ಕೆಲವು ವ್ಯಕ್ತಿಗಳು ಅದನ್ನು ಹೇಗೆ ಬಳಸ್ಕೊಳ್ತಾರೆ ಅಂತಂತಂದರೆ, ಬಳಕೆ ಅಲ್ಲ, ದುರ್ಬಳಕೆ. ಅದೇ ಯಾವ ರೀತಿಯಲ್ಲಿ ಬಳಸ್ಕೊಳ್ತಾರೆ ಅಂತಂದರೆ, ಅದು ಎಂಥ ವಿಕೃತಿ ಮನೋಭಾವನಕ್ಕೆ ಹೋಗುತ್ತೆ ಅಂತಂದರೆ, ಅದಕ್ಕೆ ಸಮಾಜ ಒಪ್ಕೊಬೇಕು, ಕಾಂಪ್ರಮೈಸ್ ಆಗ್ಬೇಕು. ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಆಗೋಯ್ತು, ಬಿಟ್ಬಿಡಿ, ಏನು ಮಾಡೋಕ್ಕಾಗಲ್ಲ, ಕಾಂಪ್ರಮೈಸ್ ಆಗ್ರೆ ಇಲ್ಲ ಕೇಸ್ ನಡೆಸಿ ಅನ್ನೋ ರೀತಿಯಲ್ಲಿ ಆ ಮಕ್ಕಳ ವಿಚಾರದಲ್ಲಿ ಮತ್ತು ನಿರ್ಭಯ ಪ್ರಕರಣ ನಡೀತು. ನೋಡಿ, ಒಂದು ಕಾನೂನೇ ಆಗೋಯ್ತು ಅದು. ಈಗ ಇತ್ತೀಚೆಗಂತೂ ಮಹಿಳೆ ಚಿಕ್ಕ ಮಕ್ಕಳ ಮೇಲೆ ಪೋಕ್ಸೋ ಬಂದಿದೆ. ಅದು ಆ ಕಾಯ್ದೆ ಬಂದಿರೋದ್ರಿಂದ ಇವತ್ತು ಮಕ್ಕಳಿಗೆಲ್ಲ ಒಂದು ರಕ್ಷಣೆ, ಅದು ಕಾಯ್ದೆ, ಅದು ರಕ್ಷಣೆ ಇದೆ. ಆದರೆ ಎಷ್ಟು ಮಟ್ಟಿಗೆ ತಾವು ದಂಡಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದಂಥ ಅನುಭವದ ಹಿನ್ನೆಲೆಯಲ್ಲಿ ಮಾತಾಡೋದೇ ಆದರೆ, ಕಾನೂನುಗಳಿದಾವೆ ಸರ್ ನಮ್ಮಲ್ಲಿ, ಇದಾವೆ. ರಕ್ಷಣೆ ಕೊಡೋದಕ್ಕೆ ಅವುಗಳಿಗೆ ಸಾಕಷ್ಟು ಬಲನೂ ಕೂಡ ಇದೆ, ಖಂಡಿತ ಇದೆ. ಆದರೆ ಪರಿಸ್ಥಿತಿ ನಾವೇನು ಆಶಾದಾಯಕವಾಗಿಲ್ಲ, ನಾವೆಲ್ಲ ಖುಷಿ ಪಡೋಂಗಿಲ್ಲ. ಇಲ್ಲ, ನಮ್ಮ ಮನೆ ಹೆಣ್ಮಗು ಆಚೆ ಹೋದರೆ ಅದು ಸುರಕ್ಷಿತವಾಗಿ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಯಾವ ತಂದೆ ತಾಯಿಗಳಿಗೂ ಇಲ್ಲ. ಖಂಡಿತ. ಅದು ಗಂಡಾಗಲಿ ಹೆಣ್ಣಾಗಲಿ ಖಂಡಿತ ಇದೆ. ಈಗಿನ ಒಂದು ವಾಸ್ತವಿಕ ಇದರಲ್ಲಿ ನೆಲೆಗಟ್ಟಿನಲ್ಲಿ ಇದೆಲ್ಲವೂ ಇದೆ. ಆದರೆ ಅದನ್ನು ಸಮಾಜ ಮತ್ತು ನ್ಯಾಯಾಲಯ ಮತ್ತು ಶಾಸಕಾಂಗ, ಕಾರ್ಯಾಂಗ ಇವೆಲ್ಲವೂ ಸ್ವಲ್ಪ ಓರೆಗಣ್ಣಿಂದ ನೋಡಿಕೊಂಡು ವಾಚ್ಡಾಗ್ ಥರ ಕೆಲಸ ಮಾಡಬೇಕು. ಅದು ಕೆಲವು ಸಂದರ್ಭದಲ್ಲಿ ಆಗ್ತಾ ಇಲ್ಲ.
ಎಲ್ಲೋ ಎಲ್ಲೋ ಲೋಪದೋಷಗಳು. ಆ ನ್ಯಾಯಾಂಗದಲ್ಲಿ ಬಲವಾದ ಕಾನೂನು ಇದ್ರೂ, ಎಲ್ಲವೂ ಇದ್ರೂ, ಇವ್ರಿಗಿಂತ ಇಂಥ ಕ್ರೌರ್ಯ ಮಾಡಿದ್ರೆ ಇಂಥ ಶಿಕ್ಷೆ ಆಗುತ್ತೆ ಅಂತ ಗೊತ್ತಿದ್ರೂ ಮಾಡ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಅವರಿಗೆ ಬೆಂಬಲವಾಗಿ ಅಧಿಕಾರಿಗಳು, ಪೊಲಿಟಿಷಿಯನ್ಸು, ಕೆಲವೇ ವ್ಯಕ್ತಿಗಳು, ಎಲ್ಲರೂ ಅಲ್ಲ. ಎಂಥ ಹೀನ ಸ್ಥಿತಿಗೆ ಹೋಗ್ತಿದೆ ನಮ್ಮ ಸಮಾಜ ಅಂದರೆ 6 ತಿಂಗಳ ಹಸುಳೆಯ ಮೇಲೆ ಬಲಪ್ರಯೋಗ ಮಾಡ್ತಾರೆ ಅಂದರೆ ಇದನ್ನು ಯಾರು ಮನುಷ್ಯ ಸಮಾಜ ಅಂತಾರೆ? ಇಲ್ಲಿ ಕಾನೂನು ಇದೆ, ನ್ಯಾಯಾಂಗ ಇದೆ, ಪೊಲೀಸ್ ಇದೆ ಅಂತ ಯಾರಾದರೂ ನಂಬಕ್ಕಾಗುತ್ತಾ? ನೋಡಿ, ಇಷ್ಟು ವರ್ಷಗಳನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ ನಾವು. ಈ ಕ್ರೌರ್ಯ, ಅನಾಚಾರ, ಅತ್ಯಾಚಾರ ಎಲ್ಲವೂ ದಿನೇ 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 ಜಾಸ್ತಿ ಆಗ್ತದೆ. ಹೌದು. ಇಂಥ ಸಂದರ್ಭದಲ್ಲಿ ನಮ್ಮ ಒಂದು ಕರ್ತವ್ಯ ಜವಾಬ್ದಾರಿನೂ ಇದೆ. ಅವರೇ ಮಾಡಬೇಕು, ಇವರೇ ಮಾಡಬೇಕು ಅಂತಿಲ್ಲ. ಮಾನವ ಹಕ್ಕುಗಳಿದೆ, ಹಲವಾರು ಕಾಯ್ದೆಗಳಿದೆ. ಅದನ್ನು ಸಾರ್ವಜನಿಕರೇ ಅದನ್ನು ತಡೆಯುವಂಥ ಸಂದರ್ಭಗಳು ತುಂಬ ಇದೆ. ಆದರೆ ಸಾರ್ವಜನಿಕರು ನಮ್ಗೆ ಯಾಕಪ್ಪ, ಅದು ಹಿನ್ನೆಲೆ ಏನಿರುತ್ತೋ ಏನೋ, ಏನು ಮಾಡ್ಕೊಂಡಿದ್ದಾನೆ, ಯಾರಿದಾರೋ ಏನೋ ಅನ್ನೋ ಭಯ ಒಂದು ಸೃಷ್ಟಿಯಾಗಿದೆ ಈಗ. ಎಸ್ ಸರ್, ಇದು ಭಾಳ ಚರ್ಚೆಗೆ ಒಳಗಾಗುವಂಥ ವಿಷಯ. ಅದಕ್ಕಿಂತ ಮುಖ್ಯವಾಗಿ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅಂದ್ಕೊಳ್ಳೋದು, ನಮ್ಮನೆಯ ಹುಡುಗರಿಗೆ ನಾವು ಯಾವುದು ಸರಿ ಯಾವುದು ತಪ್ಪು, ಹೆಣ್ಣು ಅಂದರೆ ಏನು, ಗಂಡು ಅಂದರೆ ಏನು, ಈ ಥರದ ಒಂದು ಮನೋಭೂಮಿಕೆಯನ್ನು ಅಥವಾ ಅರಿವನ್ನು ನೀಡುವಂಥದ್ದು. ಯಾಕೆಂದರೆ ಇವತ್ತು ಗಂಡ್ಮಕ್ಳು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡೋದು ಅಥವಾ ಗಂಡ್ಮಕ್ಳ ಮೇಲೆ ಇನ್ಯಾರೋ ಅತ್ಯಾಚಾರ ಮಾಡ್ತಾರೆ ಅನ್ನೋದೇ ಆದರೆ, ಆ ಅತ್ಯಾಚಾರದ ಮನಸ್ಥಿತಿಯನ್ನು ಹೋಗಲಾಡಿಸುವ ಕೆಲಸ ಮನೆಯಿಂದಲೇ ಶುರು ಆಗಬೇಕು. ಕಾನೂನು ನಂತರ ಬರುತ್ತೆ. ನಿನ್ನ ಅಕ್ಕನಿಗೆ, ನಿನ್ನ ತಾಯಿಗೆ ಹೇಗೆ ಗೌರವ ಕೊಡ್ತೀಯೋ ಹಾಗೆ ನೆರೆಮನೆಯ ಹೆಣ್ಮಕ್ಳಿಗೂ ನೀನು ಗೌರವ ಕೊಡಬೇಕು ಅಂತ ಯಾಕೆ ಹೇಳೋಕ್ಕಾಗ್ತಾ ಇಲ್ಲ ನಾವು? ಅದು ನೀವು ಹೇಳೋದು ಸರಿ, ಅದು ಮನೆಯಿಂದನೇ ಹುಟ್ಟಬೇಕು. ಅದಕ್ಕೆ ಮೂಲ ಕಾರಣ ತಾಯಿ ತಂದೆ ಆಗ್ತಾರೆ, ಅಕ್ಕ ತಂಗಿರು ಹಾಕ್ತಾರೆ. ಅವರು ಬೆಳೀತಾ ದಾಟಿಯಲ್ಲೇ ಗೊತ್ತಾಗ್ಬಿಡುತ್ತೆ ಇವರು ಹೇಗೆ ಬೆಳೀತಾ ಇದ್ದಾರೆ. ಈಗ ನಾವೆಲ್ಲ ಬೆಳೆದ ದಾಟಿ ನೋಡಿದ್ರೆ ಇವತ್ತಿಗೂ ನಾವು ತಾಯಿ ತಂದೆ ಸಮಾಜ ಅಂತ ಇವತ್ತು ಎದುರ್ತೀವಿ, ಗೌರವ ಕೊಡ್ತೀವಿ, ಭಯ ಭಕ್ತಿಯಿಂದ ನಡ್ಕೊಳ್ತೀವಿ. ಈ ವಯಸ್ಸಲ್ಲ, ನಾವು 52 53 ವರ್ಷ ಆದ್ರೂ ಇವತ್ತಿಗೂ ನನ್ನ ತಾಯಿ ಅಂದರೆ ಆ ತಾಯಿ ಮೊದಲು ಗುರು ಆಗ್ತಾಳೆ. ತಾಯಿ ತಂದೆ ಕಲಿಸಿದ ಪಾಠನೇ ಜಗತ್ತಲ್ಲಿ ಹೋಗೋದಕ್ಕೆ ದಾರಿ ಅದು. ಎಸ್ ಸರ್, ನನಗಂತೂ ತುಂಬ ಭಯ ಆಗುತ್ತೆ. ಹೆತ್ತ ತಾಯಿಯ ಮೇಲೆ ಅತ್ಯಾಚಾರ ಮಾಡಿದಂಥ ಘಟನೆ ಕೂಡ ನಾವು ಕೇಳ್ತೀವಿ, ಓದ್ತೀವಿ ಅಂದರೆ ಎಲ್ಲಿದ್ದೀವಿ ನಾವು? ಸಮಾಜದಲ್ಲಿದ್ದೀವಿ. ಈ ಕ್ರೌರ್ಯ ಎಲ್ಲ ತಡೆಗಟ್ಟಬೇಕು ಅಂತಂದರೆ ಫಸ್ಟು ನಾವು ಶಿಕ್ಷಣ ಕ್ರಾಂತಿ ಆಗಬೇಕು. ಮೊದಲೇ ಅದೇ ಶಿಕ್ಷಣ ಕ್ರಾಂತಿ ಆದರೆ ಇದೆಲ್ಲವೂ ಸ್ವಲ್ಪ ಬದಲಾವಣೆ ಆಗುತ್ತೆ. ಎಸ್, ಇದ್ರ ಬಗ್ಗೆ ನಾನು ಇನ್ನೊಂದು ಎಪಿಸೋಡಲ್ಲಿ ನಿಮ್ಮ ಜೊತೆ ಮಾತಾಡುವ ಅವಕಾಶ ಬರಲಿ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಎಸ್ ಸರ್, ನ್ಯಾಯಾಲಯಗಳಲ್ಲಿ ಇವತ್ತು ಅಫ್ಕೋರ್ಸ್ ಮನುಷ್ಯ ಹೆಚ್ಚು ಓದಿದಷ್ಟು, ಹೆಚ್ಚು ನಾಗರಿಕನಾದಷ್ಟು ನ್ಯಾಯಾಲಯಗಳಲ್ಲಿ ಕೇಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಕಡಿಮೆ ಆಗಬೇಕಾಗಿತ್ತು, ಜಾಸ್ತಿ ಆಗ್ತದೆ. ಎಸ್ ಸರ್, ಇದನ್ನು ಇಲ್ಲೂ ಕೂಡ ವ್ಯತ್ಯಾಸ ಆಗ್ತಿಲ್ವಾ ಸರ್? ಇಲ್ಲ, ನಡೀತಾ ಇದೆ. ಅದು ಹಲವಾರು ಯೋಜನೆಗಳು ಸಿದ್ಧ ಆಗ್ತಾ ಇದೆ. ಆ ಒಂದು ಇದನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಇದನ್ನು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ನಡೀತಾ ಇದೆ. ಆದರೂ ಯಾವುದೋ ಒಂದು ಏನು ಹೇಳ್ತಾರೆ, ಸ್ಕೇರ್ ಸಿಟಿ ಅಂತಾರೆ, ಅದನ್ನು ಸ್ಟಾಫ್ ಕೇರ್ ಸಿಟಿ ಅಂತಾರೆ. ಆಮೇಲೆ ಕೆಲವೊಂದು ವ್ಯವಸ್ಥೆ ಇರಲ್ಲ ಅಂತ ಸಂದರ್ಭದಲ್ಲಿ ಈಗ ಶಾಲೆಗಳಾಗಲಿ, ನ್ಯಾಯಾಲಯಗಳಾಗಲಿ ಎಲ್ಲ ಕಡೆನೂ ಸ್ವಲ್ಪ ವ್ಯವಸ್ಥೆ ಚೆನ್ನಾಗಿದ್ದರೆ ಅದರದ್ದು ಪ್ರತಿಫಲನೂ ಚೆನ್ನಾಗಿರ್ತದೆ. ಕಾನೂನಿನ ಅರಿವು ಸಾಕಷ್ಟು ನಡೀತಾ ಇದೆ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ. ಆ ಅರಿವಿದ್ರೂ ಎಲ್ಲೋ ಒಂದು ಕಡೆ ಅದನ್ನು ನುಸುಳಿ ಬರ್ತಕ್ಕಂಥ ಶಕ್ತಿಗಳು ಇದ್ದಾವೆ. ಅದು ಆ ಕಾಲದಲ್ಲೂ ಇತ್ತು, ಈ ಕಾಲದಲ್ಲಿ ಅದನ್ನು ಮಟ್ಟ ಆಗ್ತಕ್ಕಂಥ, ಅದು ಮಹಿಳೆ, ಮಕ್ಕಳು ಮತ್ತು ವೃದ್ಧರಿದಾರಲ್ಲ, ಅವ್ರನ್ನ ನಾವು ಎಷ್ಟು ಚೆನ್ನಾಗಿ ಕಾಪಾಡ್ಕೊಳ್ತೀವೋ ಸಮಾಜ ಅಷ್ಟೇ ಚೆನ್ನಾಗಿ ಇರ್ತದೆ ಅನ್ನೋದು ನನ್ನ ಭಾವನೆ. ಈ 20 ವರ್ಷಗಳ ನಿಮ್ಮ ನ್ಯಾಯವಾದಿಯ ವೃತ್ತಿಯಲ್ಲಿ ಈ ಥರದೊಂದು ಆಶಾವಾದನ ನೀವು ಇಟ್ಕೊಳ್ಬೋದಾ, ನಾವು ಇಟ್ಕೊಳ್ಬೋದಾ? ಎಸ್, ಮುಂದೊಂದು ದಿನ ಇದಕ್ಕೆ ಫುಲ್ ಸ್ಟಾಪ್ ಸಿಗುತ್ತೆ ಅಥವಾ ಕಡಿಮೆ ಆಗುತ್ತೆ, ಅಪರಾಧ ಪ್ರಕರಣಗಳು ಕಡಿಮೆ ಆಗ್ತವೆ, ಯಾಕೆಂದರೆ ತಾವು ಕ್ರಿಮಿನಲ್ ಲಾಯರ್. ಆಗುತ್ತೆ, ಖಂಡಿತ. ಎಲ್ಲೋ ಒಂದು ನಾವು ನೀವೆಲ್ಲ ಸೇರ್ಕೊಂಡು ಕೈ ಜೋಡಿಸಿದ್ರೆ ಎಲ್ಲವೂ ಸಾಧ್ಯ ಇದೆ. ಮಾಧ್ಯಮಗಳ ಪಾತ್ರ ಏನು ಸರ್ ಇಲ್ಲಿ? ಇಲ್ಲಿ ಮಾಧ್ಯಮಗಳ ಪಾತ್ರ ಹೆಚ್ಚಿಗಿದೆ. ಅದು ನೋಡಿ, ಈಗ 3 ಅಂಗ ಜೊತೆಗೆ 4ನೇ ಅಂಗನು ಅಂತ ಇದೆ. ಆದರೆ ಅದು ಈ ಪರಿಸ್ಥಿತಿಗೆ
ಕೆಲವೊಂದು ಉಪಯೋಗನೂ ಆಗ್ತಾ ಇದೆ, ಕೆಲವೊಂದು ದುರುಪಯೋಗನೂ ಆಗ್ತಾ ಇದೆ. ಎಸ್, ಎಲ್ಲಿ ಉಪಯೋಗ ಆಗೋ ಕಡೆ ದುರುಪಯೋಗ ಆಗ್ತಾ ಇದೆಯೋ, ಎಲ್ಲಿ ದುರುಪಯೋಗ ಆಗೋ ಕಡೆ ಉಪಯೋಗ ಆಗ್ತಾ ಇದೆಯೋ ಅದೆಲ್ಲವೂ ಸ್ವಲ್ಪ ನಿಲ್ಲಬೇಕು. ನಿಂತಾಗ ಮಾತ್ರ ಅದು ಈ ವ್ಯವಸ್ಥೆನ ಬದಲಾಯಿಸೋಕ್ಕೆ ಆಗ್ತಕ್ಕಂಥ ಸಾಧ್ಯ ಆಗುತ್ತೆ. ಅದು ಎಲ್ಲರೂ ನಮ್ಮಲ್ಲೇ ಇದೆ, ನಮ್ಮ ಕುಟುಂಬದಲ್ಲೇ, ನಮ್ಮ ಕೈಯಲ್ಲೇ ಇದೆ. ನಮ್ಮ ಒಂದು ವ್ಯವಸ್ಥೆಯಲ್ಲೇ ಬದಲಾಯಿಸ್ತಕ್ಕಂಥ ರಿಫಾರ್ಮಿಟಿ ಅನ್ನೋದು ಎಲ್ಲವೂ ಇಲ್ಲೇ ಇದೆ. ಒಳ್ಳೆಯದು ಕೆಟ್ಟದಿಲ್ಲ. ಆದರೆ ಆ ಕೆಟ್ಟದನ್ನ ಎಷ್ಟು ತುಳಿದು ಹೋಗ್ತೀವೋ ಒಳ್ಳೇದು ಅಷ್ಟೇ ಬೆಳೀತಾ ಇರ್ತದೆ. ಎಸ್, ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಅಂತೇಳಿ ನಮ್ಮಿಂದನೇ ಶುರುವಾಗಬೇಕು. ಖಂಡಿತ ಖಂಡಿತ. ಇವತ್ತು ನ್ಯಾಯಾಂಗ ಕೂಡ ಸಾರ್ವಜನಿಕ ಟೀಕೆಯಿಂದ ದೂರ ಆಗಿಲ್ಲ. ಹೌದು. ಅಲ್ಲಿ ಆ ವ್ಯವಸ್ಥೆಲ್ಲ ಇದ್ದುಕೊಂಡು ನಿಮಗೆ ಈ ಥರದ ಒಂದು ಏನು ಹಂಬಲ ಇದೆಯಲ್ಲ ಸರ್. ಹೌದು, ಸಮಾಜ ಸರಿ ಹೋಗಬೇಕು, ಇಲ್ಲಿ ಅಪರಾಧಗಳು ಕಡಿಮೆ ಆಗಬೇಕು, ಕನ್ನಡ ಭಾಷೆ ಬೆಳಿಬೇಕು, ಸಂಸ್ಕೃತಿ ಬೆಳಿಬೇಕು. ಇದು ಬಹಳ ವಿಶೇಷ ಅಂದ್ಕೊಳ್ತೀನಿ. ಈ ವಿಶೇಷ ವ್ಯಕ್ತಿತ್ವಕ್ಕೆ ಕುಟುಂಬದ ಸಹಕಾರ ಹೇಗೆ ಸರ್? ನನಗೆ ಸಹಕಾರ ಇದೆ. ನನ್ನ ತಾಯಿ ತೀರ್ಕೊಂಡ್ರವರು, ನನ್ನ ಹೆಂಡತಿ ಸಹಕಾರ ಇದೆ, ನನ್ನ 2 ಪುಟ್ಟ ಹೆಣ್ಮಕ್ಳಿದ್ದಾರೆ ನನಗೆ. ಅವರಂತೂ ನನ್ನ ಕೂಡ ಅವರು ಜೊತೆಯಲ್ಲಿ ಮತ್ತೊಂದು ದಿನ ನನ್ನ ಕೂಡ ನನ್ನ ಹೋರಾಟಗಳಲ್ಲಿ, ನನ್ನ ಒಂದು ಸಾಮಾಜಿಕ ಚಳವಳಿ ಅವರು ಬರ್ತಾರೆ ಅನ್ನೋ ನನಗೆ ಅಭಿಲಾಷೆ ಇದೆ. ಅಷ್ಟರ ಮಟ್ಟಿಗೆ ಅವ್ರನ್ನ ತಯಾರು ಮಾಡಿದ್ರಿ. ಎಸ್ ಸರ್, ಎಸ್ ಸರ್. ಇಡೀ ಕುಟುಂಬ ಆ ರೀತಿ ಹೊರಟಾಗ ಏನಾದರೂ ಒಂದು ಬದಲಾವಣೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಮಗೆ ಸಾವಿತ್ರಿಬಾಯಿ ಫುಲೆ ಮತ್ತು ಅವರ ಪತಿ ಆ ಥರದ್ದೊಂದು ಇಮೇಜ್ಗಳು ನಮ್ಮ ಎದುರಿಗೆ ಬಂದ್ಬಿಡ್ತವೆ. ಖಂಡಿತ. ಅಂಥ ಒಂದು ದಾರಿಯಲ್ಲಿ ನಡೆಯೋದಕ್ಕೆ ಬರ್ತಕ್ಕಂಥ ಎಲ್ಲ ವಿಘ್ನಗಳು ನಿವಾರಣೆ ಆಗಲಿ, ನಿಮ್ಮ ಪಯಣ ಯಶಸ್ವಿಯಾಗಲಿ ಅಂತೇಳಿ ಹಾರೈಸ್ತೀನಿ. ಅದಕ್ಕೆ ನಮ್ಮ ವಾಹಿನಿ ಪರವಾಗಿ ನಿಮಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್. ನಮಸ್ತೆ.